ಪರಿಶಿಷ್ಟ ಪಂಗಡ ತಳವಾರ ಎಂದು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡವರ ಹಾಗೂ ಪ್ರಮಾಣ ಪತ್ರ ನೀಡಿದ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಂಡಿರುವ ಕುರಿತು ಬುಧವಾರ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಜಿಲ್ಲಾಧಿಕಾರಿ ಸೇರಿ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಾಲ್ಮೀಕಿ ನಾಯಕ ಸಮುದಾಯದ ಸಂಘಟನೆಗಳು ನಿರಂತರವಾಗಿ ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಈ ವಿಷಯದನ್ವಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶದಂತೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯವರು 11 ಬಾರಿ ನೆನಪೋಲಿಗಳನ್ನು ನೀಡಿದರೂ ಸಹ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳು ಯಾವುದೇ ತಹಸೀಲ್ದಾರರು ನ್ಯಾಯಬದ್ಧ ಕ್ರಮಗಳನ್ನು ಜರುಗಿಸಿರುವುದಿಲ್ಲ. ಇದರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದಂತಾಗಿದೆ ಎಂದು ದೂರಿದರು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಆದೇಶದಲ್ಲಿ ಬೇಡ ವಾಲ್ಮೀಕಿ ನಾಯಕ ಮತ್ತು ನಾಯಕರ ಸಮುದಾಯಕ್ಕೆ ಸೇರಿದ ತಳವಾರರಿಗೆ ಹೊರತುಪಡಿಸಿ ಅನ್ಯ ಸಮಾಜದ ತಳವಾರರಿಗೆ ಕಾನೂನು ಬಾಹಿರವಾಗಿ ಪರಿಶಿಷ್ಟ ಪಂಗಡದ ಅಂದರೆ ಎಸ್ಟಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡ ವ್ಯಕ್ತಿಗಳ ವಿರುದ್ಧ ಹಾಗೂ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿದ ತಹಸೀಲ್ದಾರ್ ಮತ್ತು ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಮಾಡಿದರು. ಮಹೇಶ್ ಶೀಗಿಹಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಪದಾಧಿಕಾರಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ವಿಷಯ ಏನಪ್ಪಾ ಅಂತಂದ್ರೆ ಅಧೀನೀಯ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ವತಿಯಿಂದ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಆಗಿರ್ಬೋದು, ಅವ್ರು ಇನ್ನುಳಿದ ಜಿಲ್ಲಾಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧೀನೀಯ ಕಾರ್ಯದರ್ಶಿಗಳು ಒಂದು 11 ಸುತ್ತೋಲೆಗಳನ್ನು ಕಳಿಸಿದ್ದಾರೆ. ಹಾಗೂ ಕೊನೆಯದಾಗಿ ಜನವರಿ 6, 2026 ಕೂಡ ಕೊನೆಯ ಆದೇಶಗಳು ಕೊಟ್ಟಿದ್ದಾರೆ. ಆದೇಶ ಏನಪ್ಪಾ ಅಂತಂದ್ರೆ ಪರಿಶಿಷ್ಟ ಪಂಗಡದ ಎಸ್ಟಿ ತಳವಾರ ಅಂತ ಹೇಳಿ ಏನು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡು ಈ ಸಮುದಾಯದ ಪರ್ಯಾಯ ಹೆಸರುಗಳಂತ ಪರಿವಾರ ಆಗಿರ್ಬೋದು, ಇದನ್ನು ಹೊರತುಪಡಿಸಿ ನಂಬಿಗ, ಕಬ್ಬಲಿಗ ಹಾಗೂ ಇನ್ನು ಮುಂತಾದ ಸಮುದಾಯದ ಕೆಲವರು ಎಸ್ಟಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಇದು ನೈಜ ಸಮುದಾಯದಕ್ಕೆ ಇರುವಂಥ ಜನರಿಗೆ ಅನ್ಯಾಯ ಮಾಡೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವಿಷಯವಾಗಿ ಏನು ನ್ಯಾಯಾಲಯ ಆಗಿರ್ಬೋದು ಮತ್ತು ಅಧೀನೀಯ ಕಾರ್ಯದರ್ಶಿಗಳು ಸಮಾಜ ಇಲಾಖೆಯಿಂದ ಜಿಲ್ಲಾಧಿಕಾರಿಗೆ ಸ್ಪಷ್ಟವಾದ ನಿರ್ದೇಶನ ಹಾಗೂ ಸೂಚನೆ ಆದೇಶವನ್ನು ಹೊರಡಿಸಿದ್ದಾರೆ. 1 ತಿಂಗಳ ಒಳಗಡೆ ಈ ಆದೇಶ ಮುಗಿದ ತಕ್ಷಣ ಜಿಲ್ಲೆಯ ಎಲ್ಲ ತಾಲೂಕಿನ ತಹಶೀಲ್ದಾರನ್ನು ಒಳಗೊಂಡು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಮಾಡಿ ಏನು ನಕಲಿ ಜಾತಿ ವಾಲ್ಮೀಕಿ ನಾಯಕ ಸಮುದಾಯದ ಎಸ್ಟಿ ಜಾತಿ ಪ್ರಮಾಣ ಪತ್ರಗಳನ್ನು ಯಾರು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿದ್ದಾರೋ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗಬೇಕು. ಹಾಗೂ ಕೊಟ್ಟಂತ ಅಧಿಕಾರಿಗಳು ತಹಶೀಲ್ದಾರ್ ಆಗಿರ್ಬೋದು ಇವರ ಮೇಲೆ ಕಾನೂನು ಕ್ರಮ ಜಾರಿಯಾಗಬೇಕು ಮತ್ತು ಈ ನಕಲಿ ಜಾತಿ ಪ್ರಮಾಣ ಪತ್ರಗಳು ರದ್ದಾಗಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಆದರೆ 6 ಜನವರಿ 1, 2026 ಏನು ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ 11 ಸೂಚನೆಗಳು ಬಂದಿದ್ದಾವೆ ಮತ್ತು ಆದೇಶ ಕೂಡ ಬಂದಿದೆ. ಆದರೆ ಯಾವುದೇ ರೀತಿಯ ಸಭೆ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿಲ್ಲ. ಆ ವಿಚಾರಕ್ಕಾಗಿ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಅದನ್ನು ಮತ್ತೊಮ್ಮೆ ಮನವಿ ಸಲ್ಲಿಸುವ ಮುಖಾಂತರ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಎಲ್ಲ ತಹಸೀಲ್ದಾರರನ್ನು ಒಳಗೊಂಡು ಸಭೆಯನ್ನು ಮಾಡಿ ಅವರಿಗೆ ಸ್ಪಷ್ಟವಾದ ನಿರ್ದೇಶನ ಸೂಚನೆಯನ್ನು ಕೊಟ್ಟು ಸಭೆ ಮಾಡಬೇಕು ಮತ್ತು ಯಾರು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಕೊಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ನೈಜವಾದ ಸಮುದಾಯದ ಬಂಧುಗಳಿಗೆ ಅನ್ಯಾಯ ಆಗಬಾರ್ದು, ಅನ್ಯಾಯ ಮಾಡಲಿಕ್ಕೆ ತಾವು ಬಿಡಬಾರ್ದು ಅಂತೇಳಿ ಅವರಿಗೆ ಮನವಿಯನ್ನು ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಮತ್ತು ಏನಾದರೂ ಈ ನಮ್ಮ ಜಿಲ್ಲಾಧಿಕಾರಿಗಳು ಈ ವಿಚಾರವಾಗಿ ಯಾವುದೇ ಗಮನ ಹರಿಸದೇ ಹೋದರೆ ಇದೇ ರೀತಿ ಬೇಜವಾಬ್ದಾರಿ ಏನಾದರೂ ತಾವು ಕೈಗೊಂಡ್ರೆ ನಮ್ಮ ಮೇಲೆ ಕಾನೂನಾತ್ಮಕ ಹೋರಾಟ ಆಗಿರ್ಬೋದು ಮತ್ತು ಇಡೀ ನಮ್ಮ ರಾಜ್ಯಾದ್ಯಂತ ಸಮುದಾಯದ ಎಲ್ಲ ಸಂಘಟನೆಗಳು ಸೇರಿ ಉಗ್ರದ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗ್ತದೆ ಮತ್ತು ಹೋರಾಟಕ್ಕೆ ಕರೆ ಕೊಡಬೇಕಾಗ್ತದೆ ಅಂತೇಳಿ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಸರ್ಕಾರ ಕೊಟ್ಟಂಥ ಆದೇಶವನ್ನು ತೆಗೆದುಕೊಂಡು ಈ ಮನವಿ ಪತ್ರಿಕೆ ಲಗತ್ತಿಸಿದ್ದೀವಿ. ತಾವು ಈ ವಿಚಾರವಾಗಿ ಆದಷ್ಟು ಬೇಗ ಕ್ರಮನ ಜರುಗಿಸಬೇಕು. ಇಲ್ಲಾಂದ್ರೆ ನಮ್ಮ ಮುಂದಿನ ಕಾನೂನಾತ್ಮಕ ಹೋರಾಟ ಹಾಗೂ ಮುಂದಿನ ಉಗ್ರವಾದ ಹೋರಾಟಕ್ಕೆ ತಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ನಮಗೆ ಮನವಿ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಹೇಶ್ ಶೀಗಿಹಳ್ಳಿ ರಾಜ್ಯಾಧ್ಯಕ್ಷರು ಹಾಗೂ ಸಂಘಟನೆಯ ಅಧ್ಯಕ್ಷ ಲಕ್ಷ್ಮಣ ಬಾಡಿ ಆಗಿರ್ಬೋದು, ರಾಜ್ಯ ಸಂಚಾಲಕರು ಮಲ್ಲೇಶ್ ಮಲಕ್ಷ ಆಗಿರ್ಬೋದು ಮತ್ತು ಸಚಿನ್ ನಗರ ಉಪಾಧ್ಯಕ್ಷರಾಗಿರ್ಬೋದು ಮತ್ತು ಆದರ್ಶ ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಮಂಜು ಅವರು ಬೆಳಗಾವಿ ನಗರ ಸಹ ಕಾರ್ಯದರ್ಶಿ ಅವರು ಕೂಡ ಬಂದಿದ್ದಾರೆ. ಹಾಗೂ ಶುಭಂ ತಾವರವರಾಗಿರ್ಬೋದು,
ಇನ್ನು ಎಲ್ಲ ನಾಯಕರು ನಮ್ಮ ಜೊತೆಗೆ ಇವತ್ತು ಈ ಸಭೆಗೆ ಇವತ್ತು ಏನು ಜಿಲ್ಲಾಧಿಕಾರಿ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದು ಈ ಸಮಯದಲ್ಲಿ ನಮ್ಮ ಜೊತೆಗೆ ಒಂದು ಈ ಮನವಿಗೆ ಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಈ ವಿಚಾರವಾಗಿ ನಮ್ಮ ಏನು ಏನಾದರೂ ನ್ಯಾಯಸಿದೆ ಅದರಲ್ಲಿ ಜಿಲ್ಲಾಧಿಕಾರಿಗಳು ನಮ್ಮ ಮುಂದಿನ ಹೋರಾಟಕ್ಕೆ ತಾವು ಉತ್ತರ ಕೊಡೋಕ್ಕೆ ಸಿದ್ಧರಾಗಬೇಕು ಮತ್ತು ನಮ್ಮ ಕಾನೂನು ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು ಅಂತ ನಾನು ಹೇಳ್ತಿದ್ದೇನೆ. ಕೃಷ್ಣ ಕಾಂಬ್ಳೆ, KMM ನ್ಯೂಸ್, ಬೆಳಗಾವಿ.